ಹೂತಿಟ್ಟ ಶವಗಳ ಪ್ರಕರಣ ಕ್ರೈಮ್ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಅದು ಪ್ರಚಲಿತಕ್ಕೆ ಬಂದ ಮೇಲೆ SIT ತನಿಖೆ ಪ್ರಾರಂಭ ಆದ ಮೇಲೆ SIT ಏನು ತನಿಖೆ ಇದೆ ಆ ತಂಡದ ತನಿಖೆಯನ್ನು ಇನ್ನೂ ಈಗ ತಾನೇ ಅದು ಪ್ರಾರಂಭ ಹಂತದಲ್ಲಿ ಇದೆ. ಆದರೆ ಈಗಾಗಲೇ ಅದಕ್ಕೆ ತಡೆ ಒಡ್ಡಬೇಕು ಅನ್ನುವಂಥ ನಿರಂತರ ಪ್ರಯತ್ನಗಳು ನಡೀತಾ ಬಂದು ಧರ್ಮಸ್ಥಳದಲ್ಲಿ ಸಮೀಪ ಇರುವಂಥ ಪಾಂಗಳ ದಿವಂಗತ ಕುಮಾರಿ ಸೌಜನ್ಯ ಮನೆಗೆ ಹೋಗುವಂಥ ರಸ್ತೆಯಲ್ಲಿನೇ ಬಹಳ ದೊಡ್ಡ ಪ್ರಕರಣ ಆಯಿತು, ಗಲಾಟೆ ಆಯಿತು, ಕೇಸು ಕೌಂಟರ್ ಕೇಸ್ ಎಲ್ಲೂ ಕೂಡ ಅದು ಅದರಲ್ಲಿ ತಮಗೆ ಗೊತ್ತಿದೆ. ಈಗ ಯಾಕೆ ಇಷ್ಟೊಂದು ಅವರು ಗಲಾಟೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಯಾಕೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಸುಳ್ಳು ಅಪಪ್ರಚಾರ, ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. SITನ ಕ್ಲೋಸ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಅಷ್ಟೊಂದು ಆತುರ, ಅದು ಎಲ್ಲದಕ್ಕೂ ಉತ್ತರ ಇಲ್ಲಿದೆ, ಈ ದಾಖಲೆಗಳಲ್ಲಿದೆ. ನಮ್ಮ ಜೊತೆಗಾರರಾದಂಥ ಶ್ರೀಯುತ ಜಯಂತ್ ಟಿ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಇಲಾಖೆಗೆ RTI ಮುಖಾಂತರ ಕೆಲವು ಮಾಹಿತಿಗಳನ್ನು ಕೇಳಿದರು. ಎಷ್ಟೆಷ್ಟು ಶವಗಳನ್ನು ನೀವು ಹೂತು ಹಾಕಿದ್ದೀರಿ, ಪೇಮೆಂಟ್ ರೆಸಿಪ್ಟ್ ಏನು, ಪೊಲೀಸ್ ಇಲಾಖೆಯಿಂದ ಯಾವ ದಾಖಲೆ ನಿಮಗೆ ಬಂದಿದೆ. ತಮಗೂ ಕೂಡ ಗೊತ್ತಿರ್ಬೋದು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಇನ್ನೂ SIT ಪ್ರಾರಂಭ ಆಗಿದ್ದೇ ಇಲ್ಲ. ಅವಾಗಲೇ ಆ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೇ ಹೂತಾಗಿದ್ದು ಅಂತ ಎಲ್ಲ ಕೂಡ ಹೇಳಿದಿರಿ. ಮಾಹಿತಿ RTIನಲ್ಲಿ ಹಾಕಿ ಅಂತ ಹೇಳಿದರು. ಅದರ ರೀತಿಯಲ್ಲಿ ನಮ್ಮ ಟಿ ಜಯಂತ್ ಅವರು ಮಾಹಿತಿಯನ್ನು ಹಾಕಿದರು. ಅದರಲ್ಲಿ ಅನೇಕ ಪ್ರಕರಣಗಳು ಸಂಶಯಾಸ್ಪದಕ್ಕೆ ಈಡಾಗುವಂಥದ್ದಿದೆ. ಅದರಲ್ಲಿ ಒಂದು ಉದಾಹರಣೆ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅತ್ಯಂತ ಭಯಾನಕವಾದಂತಹ ಪ್ರಕರಣ ಅದು. ಏನು ಅಂದರೆ 2010ನೇ ಇಸ್ವಿಯಲ್ಲಿ ಎಲ್ಲ ಕಾಪಿ ಇದೆ, ಮತ್ತು PDF ಕೂಡ ಸಾಫ್ಟ್ ಕಾಪಿ ನಾನು ಕಳಿಸ್ತೇನೆ. 6/4/10 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಿಂದ, ಅಂದರೆ ಪೊಲೀಸ್ ಔಟ್ಪೋಸ್ಟ್, ಅದು ಪೊಲೀಸ್ ಔಟ್ಪೋಸ್ಟ್ನ ಠಾಣಾಧಿಕಾರಿ ಒಂದು ಪತ್ರವನ್ನು ಬರೀತಾರೆ, ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಯಾರಿಗೆ? ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ. 2 ಉಲ್ಲೇಖ ಮಾಡ್ತಾರೆ. ಒಂದು, ಅಪರಿಚಿತ ಪುರುಷನ ಶವ, ಆ ಹೆಣವನ್ನು ಡಿಸ್ಪೋಸಲ್ ಅಂತ ಹೇಳಿದ್ರೆ ವಿಲೇವಾರಿ. ಅದೇ ಲೆಟರ್ನಲ್ಲಿ ಇನ್ನೊಂದು ಉಲ್ಲೇಖ ಮಾಡ್ತಾರೆ, ಅಪರಿಚಿತ ಮಹಿಳೆಯ ಕೊಲೆಯಾದ ಶವದ ಕುರಿತಾಗಿ ಕ್ರೈಮ್ ನಂಬರ್ 84/2010. ಅಪರಿಚಿತ ಮಹಿಳೆ ಅವ್ರು ಹೇಳ್ತಾರೆ, ಎಲ್ಲಿ ಸಿಕ್ತು ಅಂತ ಹೇಳಿದರೆ ಅದು ಶರಾವತಿ ಲಾಡ್ಜಿನ ಒಳಗಡೆ ಅಂತ ಹೇಳ್ತಾರೆ. ಇದ್ಯಾವುದು ಕೂಡ ನಾವು ಹೇಳ್ತಾ ಇರೋದಲ್ಲ, RTIನಲ್ಲಿ ತಗೊಂಡಂಥ ದಾಖಲೆಯಲ್ಲಿ ಇರುವಂಥದ್ದು. ಇಲ್ಲಿ ಫಸ್ಟ್ ನಾನು ಆ ನೋಟಿಸ್ನಲ್ಲಿ ಏನಿದೆ ಮತ್ತು ಅದರ ನ್ಯೂನ್ಯತೆ ಏನು ಅನ್ನೋದನ್ನು ಹೇಳ್ತೇನೆ. ಒಂದನೇದಾಗಿ, ಈ ಔಟ್ಪೋಸ್ಟ್ ಇರೋದು ASI ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ ASIಗೆ ಬರ್ತದೆ. ಅವರು ಠಾಣಾಧಿಕಾರಿಗಳಾಗ್ತಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ತೀರಾ ಬ್ಯುಸಿ ಇತ್ತಂತ ಹೇಳಿದರೆ ಕೆಲವೊಂದು ಕಡೆ ಮಾತ್ರ, ಅದು ನಾನು ನೋಡಿದ್ದು ಬೆಂಗಳೂರು ಮೆಜೆಸ್ಟಿಕ್ ಕಡೆ, ಆದರೂ ಕೂಡ ಅಲ್ಲಿನೂ ASIನೇ ಇನ್ಚಾರ್ಜ್ ಇರ್ತಾರೆ. ಇಲ್ಲಿದ್ದು HC ಹೆಡ್ ಕಾನ್ಸ್ಟೇಬಲ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. 1ನೇ ಪಾಯಿಂಟು, ಧರ್ಮಸ್ಥಳ OPL ಇದ್ದಿದ್ದು, ಅದರದ್ದು ಠಾಣಾಧಿಕಾರಿ ಡಿಸಿಗ್ನೇಷನ್ ಇದ್ದಿದ್ದು ASI ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ ASI. ಇದರಲ್ಲಿ ಅಡ್ರೆಸ್ಸು ಅವರು ಮಾಡ್ತಾರೆ ಯಾರಿಗೆ? ಧರ್ಮಸ್ಥಳ ಪಂಚಾಯಿತಿಗೆ. ಪ್ರಕರಣ ದಾಖಲಾಗಿದ್ದು ಸೆಕ್ಷನ್ 302 ಆ್ಯಂಡ್ 201. 302 ಅಂತ ಹೇಳಿದರೆ ತಮಗೆ ಗೊತ್ತಿದೆ, ಇಟ್ ಈಸ್ ಅ ಮರ್ಡರ್. 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಇದರದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಇರೋದು ಯಾವತ್ತಿಗೂ ಕೂಡ ಹೀನಸ್ ಕ್ರೈಮ್ ಇದ್ದಾಗ, ಅಂದರೆ ಗಂಭೀರ ಅಪರಾಧಗಳು ಇದ್ದಾಗ, ಕೊಲೆಯಂತಹ ಪ್ರಕರಣಗಳು ಇದ್ದಾಗ, ಇಟ್ ಈಸ್ ಆಲ್ವೇಸ್ ಅಬೋವ್ ದ ರ್ಯಾಂಕ್ ಆಫ್ CPI ಆ್ಯಂಡ್ ಅಬೋವ್ 3 ಸ್ಟಾರ್.
ಜನಸಾಮಾನ್ಯರ ಭಾಷೆಯಲ್ಲಿ 3 ಸ್ಟಾರ್ ಅಂತಾರಲ್ಲ, ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, CPI ಆಗಿರ್ಬೋದು. CPI ಅವರು ಇನ್ವೆಸ್ಟಿಗೇಷನ್ ಮಾಡಬೇಕದನ್ನ. ಆ ಶವದ ವಿಲೇವಾರಿ, ಪೋಸ್ಟ್ ಮಾರ್ಟಮಿಗೆ ಕಳಿಸೋದಾಗ್ಲಿ ಅಥವಾ ಡಿಸ್ಪೋಸಲ್ ಆಗಲಿ ಎಲ್ಲವೂ ಕೂಡ CPI ಅವರೇ. ಇಲ್ಲಿ CPI ಬೆಳ್ತಂಗಡಿ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಇಟ್ ವಾಸ್ ವರ್ಕಿಂಗ್ ಅಂಡರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಒಂದು OP ಆಗಿ ಕೆಲಸ ಮಾಡ್ತಿತ್ತು. ಇಲ್ಲಿ ಪ್ರಶ್ನೆ ಬರೋದು, ಧರ್ಮಸ್ಥಳದ OP ಯಲ್ಲಿರ್ತಕ್ಕಂತಹ ಠಾಣಾಧಿಕಾರಿ ಬೆಳ್ತಂಗಡಿ CPI ಅವ್ರಿಗೆ, ಯಾಕಂದ್ರೆ ನೋಡಿದ್ರೆ ನನಗೆ ಹಂಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಆ ಲೆಟರ್ನಲ್ಲಿ, ಈ ಲೆಟರ್ನಲ್ಲಿ ಬೆಳ್ತಂಗಡಿ CPI ಮಾಹಿತಿನೇ ಇಲ್ಲ. ಅವರ ಸೀಲ್ ಆಗಲಿ, ಸಿಗ್ನೇಚರ್ ಆಗಲಿ, ಅಕ್ನಾಲೇಜ್ಮೆಂಟ್ ಆಗಲಿ ಏನೂ ಇಲ್ಲ. ಇದರಿಂದ ನನಗೆ ಅನಿಸುತ್ತೆ, ಬಹುಶಃ ಯಾರು ಇನ್ವೆಸ್ಟಿಗೇಟ್ ಮಾಡುವಂಥ ಅಥರೈಸ್ಡ್ ಆಫೀಸರ್ ಇರ್ತಾರೆ, ದಟ್ ಈಸ್ CPI, ಅವ್ರ ಗಮನಕ್ಕಿಲ್ದೇ ಬರೆದು ಬಿಟ್ಟಿದ್ದಾರೆ ಇವರು ಅನ್ನೋವಂಥ ಸಂಶಯ ಬರುತ್ತೆ. ಯಾಕಂದರೆ ಏನೂ ಇಲ್ಲ ಇಲ್ಲಿ. ಓನ್ಲಿ ಲೆಟರ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಔಟ್ಪೋಸ್ಟ್ ಆ್ಯಂಡ್ ಧರ್ಮಸ್ಥಳ ಗ್ರಾಮ ಪಂಚಾಯತ್, ಇಷ್ಟೇ ಇದೆ ಇದರಲ್ಲಿ. ಇದು ಒಂದು ಗಮನಿಸಬೇಕು. ಎರಡನೇದ್ದು, ಈ ನೋಡಿ ದೇವಸ್ಥಾನದ ಶರಾವತಿ ಲಾಜಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ಇದರಲ್ಲಿನೇ ಹೇಳ್ತದೆ, ಶವ ಸಿಕ್ಕಿದ್ದು ಎಲ್ಲೇ ಅಂತ ಹೇಳಿದರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಂತ ಹೇಳ್ತಾರೆ. ಅಂದರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಪರಿಚಿತ ಮಹಿಳೆ ಹೆಂಗೆ ಆದಳು? ನಾವು ಕೂಡ ಅನೇಕ ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ, ಶ್ರೀ ಕ್ಷೇತ್ರಕ್ಕೆ ಹೋಗಿದ್ದೀವಿ, ಅಲ್ಲಿ ವಾಸವನ್ನು ಕೂಡ ಮಾಡಿದ್ದೀವಿ. 2 ದಿನ 3 ದಿನ ಕೂಡ ಇದ್ದಿದ್ದೀವಿ. ಎಂಟ್ರಿ ಆದ ತಕ್ಷಣವೇ ರಿಸೆಪ್ಷನ್ನಲ್ಲಿ ನಮ್ಮದು ID ಕೊಡಬೇಕು. ವಾಟ್ ಎವರ್, ವೋಟರ್ IDನೋ ಪ್ಯಾನ್ ಕಾರ್ಡೋ ಏನಾದರೂ ಕೊಡಲೇಬೇಕು. ಲೈಸೆನ್ಸು ಕೊಟ್ಟರೆ ಮಾತ್ರ ಒಳಗಡೆ ಬಿಡ್ತಾರೆ. ಈ ಮಹಿಳೆಗೆ ಹಂಗಿದ್ರೆ ಏನು ಕೇಳಲಾರ್ದೇ ರೂಮ್ ಒಳಗೆ ಬಿಟ್ಬಿಟ್ರೆ ಈ ಮಹಿಳೆಗೆ. ಯಾಕಂದರೆ ಅಪರಿಚಿತ ಮಹಿಳೆ ಅಂತ ಹೇಳ್ತಾರೆ. ಯಾವಾಗ ಒಂದು ಅಪರಿಚಿತ ಮಹಿಳೆ ಅಥವಾ ಪುರುಷನ ಯಾವುದೇ ಶವ ಅಪರಿಚಿತ ಅಂತ ಇದ್ದರೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಪೊಲೀಸರು ಆ ಶವದ ಗುರುತು ಪತ್ತೆ ಹಚ್ಚಬೇಕು. ಅದಕ್ಕೆ ಬೇಕಾದಂಥ ವಿವರನ್ನು ಕೂಡ ನಿಮಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಪೊಲೀಸರು ಏನೇನು ಮಾಡಬೇಕು ಅಂತ ಹೇಳಿ ಇಲ್ಲಿ ಏನು ಮಾಡಿಲ್ಲ. ಇಲ್ಲಿ ಶರಾವತಿ ಲಾಜಿನ ಮಾಲೀಕರು ಯಾರು? ಎಲ್ಲಿ ಬರ್ತದೆ? ಅದರ ಮ್ಯಾನೇಜರ್ ಯಾರು? ಅದರ CEO ಯಾರು? ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ. ಕಷ್ಟನಾ? ಯಾಕೆ ಪತ್ತೆ ಹಚ್ಚಲಿಲ್ಲ? ಇದು ಸಂಶಯಕ್ಕೆ, ಗಂಭೀರ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೊಂದು ಪ್ರಮುಖ ಬೆಳು ಇದರಲ್ಲಿ ಆದಂಥ ಲೂಪ್ ಹೋಲ್, ಪಂಚಾಯಿತಿ ರಸೀದಿ ದಿನಾಂಕ. ಅಂದರೆ ಅವರು ಪಂಚಾಯಿತಿಗೆ ಕೊಡ್ತಾರೆ ಅದನ್ನು. 6ನೇ ತಾರೀಕಿಗೆ ಪಂಚಾಯಿತಿ ರೆಸಿಪ್ಟ್ನಲ್ಲಿದೆ. ಕಾಂಜಾ ಅನ್ನುವಂತಹ ಕಾರ್ಮಿಕ ಸಹಿ ಮಾಡ್ತಾನೆ, ಅದಕ್ಕೆ 750 ರೂಪಾಯಿ ಸಹಿ ಮಾಡಿ ತಗೊಳ್ತಾನೆ. ಅದರ ಕಾಪಿನೂ ಕೂಡ ನಿಮಗೆ ಕೊಟ್ಟಿದ್ದೀನಿ. ಪಂಚಾಯಿತಿ 6/4/2010 ಅಂದರೆ ಇಲ್ಲಿ ಮಹಿಳೆಯ ಕೊಲೆಯಾಗಿದ್ದು 6ನೇ ತಾರೀಕಿಗೆ, ಅದನ್ನು ದಫನ್ ಮಾಡಿದ್ದು ಕೂಡ 6ನೇ ತಾರೀಕಿಗೆ. ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಒಂದು ಬಿದ್ದಾಗ, ಅದು ಕೂಡ ಮರ್ಡರ್ ಇದ್ದಾಗ, ಅದನ್ನು ಸಮೀಪದಲ್ಲಿರುವಂಥ ಮಾರ್ಚರಿಗೆ ಮಿನಿಮಮ್ 3 ಡೇಸ್ ಇಡಬೇಕು, ಮ್ಯಾಕ್ಸಿಮಮ್ ಅಪ್ ಟು 15 ಡೇಸ್. ಒಂದು ವೇಳೆ ಗುರುತು ಪತ್ತೆ ಹತ್ತಲಿಲ್ಲ ಅಂತ ಹೇಳಿದರೆ 15 ದಿನಗಳವರೆಗೆ ಮಾರ್ಚರಿಯಲ್ಲಿ ಇಡಬೇಕು ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯುವಲ್ ವಾಲ್ಯೂಮ್ ನಂಬರ್ 2ನಲ್ಲಿ ಸ್ಪಷ್ಟವಾಗಿ ಇದೆ. ಎಲ್ಲರೂ ಅದನ್ನೇ ಪಾಲಿಸೋದು. ಇವತ್ತು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ತು, ಇವತ್ತೇ ಹೂತು ಇಳುವಕ್ಕೆ ಖಂಡಿತ ಅವಕಾಶ ಇಲ್ಲ. ಯಾಕೆ ಅವತ್ತೇ ದಿನ ಹೂತು ಹಾಕಿದ್ರು? ಮಾರ್ಚರಿಯಲ್ಲಿ ಇಡಬೇಕಿತ್ತಲ್ಲ. ನೀನು ಒಬ್ಬರು ಸ್ನೇಹಿತರು ಪತ್ರಕರ್ತ ಮಿತ್ರ ಕೇಳ್ತಾರೆ ನಮ್ಮ ಜಯಂತ್ ಅವ್ರಿಗೆ. ಜಯಂತ್ ಅವ್ರು ಹೇಳಿದರು, ಇಲ್ಲ ಅವತ್ತಿನ ದಿನಾನೇ ಹೂತು ಹಾಕಬಾರ್ದಾಗಿತ್ತು, ಇಟ್ಕೊಂಡು ಏನು ಮಾಡ್ತಾರೆ ಅಂತ ಕೇಳ್ತಾರೆ ಒಬ್ಬರು ಪತ್ರಕರ್ತರು. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಯಾಕಂತ ಹೇಳಿದರೆ ಸತ್ತಂತಹ ಸಂಬಂಧಿಕರು ಯಾರಾದರೂ ಬರಬಹುದು, ಐಡೆಂಟಿಫೈ ಮಾಡಬಹುದು.
DNA ಮೇಂಟೈನ್ ಮಾಡಬೇಕು ಆಸ್ ಪರ್ ಹ್ಯೂಮನ್ ರೈಟ್ಸ್ ನಿರ್ದೇಶನದ ಪ್ರಕಾರ ಆ ಮಹಿಳೆಯೇ ವಿಲೇವಾರಿ ಮಾಡಬೇಕು. ಇಲ್ಲಿ ಮಾಡಿದವರು ಯಾರು? ಕಾಂಜಾ ಅನ್ನುವಂಥ ವ್ಯಕ್ತಿ. ಅವತ್ತಿನ ದಿನವೇ ಯಾಕೆ ಮಾಡಿದ? ಎಲ್ಲವೂ ಕೂಡ ಅವರೇ ಕೊಟ್ಟಂಥ ರೆಸಿಪ್ಟು, ಅವರೇ ದಾಖಲು ಮಾಡಿದಂಥ FIR ನಲ್ಲಿ ಇದೆ. ಮತ್ತೊಂದು ಪ್ರಮುಖವಾದಂಥ ಲೂಪೋಲ್ಸ್ ಇದರಲ್ಲಿ ತಾವು ಗಮನಿಸಿ, ಇದರಲ್ಲಿದೆ SHO ಧರ್ಮಸ್ಥಳ ರೆಕಮೆಂಡ್ ಮಾಡ್ತಾರೆ. ಏನಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಬರೀತಾರೆ ಅವರು ಇಲ್ಲಿ ಸೆಕ್ಷನ್ 302, 201 ಪ್ರಕಾರ ಶವವು ಅನಾಥವಾಗಿದ್ದರಿಂದ ಬೆಳ್ತಂಗಡಿ ನಗರ ಪಂಚಾಯತ್ನಿಂದ ದಫನ್ ವಿದಿನ್ ಬ್ರಾಕೆಟ್, ದಯವಿಟ್ಟು ನೋಟ್ ಮಾಡಿ, ದಹನ ಅಂತ ಇದೆ. ದಹನ ಅಂತ ಹೇಳಿದ್ರೆ ಬರ್ನ್ ಮಾಡೋದು, ಸುಡೋದು. ಯಾವುದೇ ಕಾರಣಕ್ಕೂ ಕೂಡ ಅನ್ಐಡೆಂಟಿಫೈಡ್ ಡೆಡ್ ಬಾಡಿಯನ್ನು ಸುಡುವಂತಹ ಅಧಿಕಾರ ಪೊಲೀಸರಿಗಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಇಲ್ಲ. ಇಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ ದಹನ, ವಿದಿನ್ ಬ್ರಾಕೆಟ್ ಇದೆ ದಹನ. ಯಾಕೆ ಮಾಡಿದ್ರು? ಒಂದು ವೇಳೆ ಇವರು ಹಿಂಗೆ ಬರೆದಿದ್ದಕ್ಕೆ ಇಟ್ ಅಮೋಸ್ಟ್ ಟು ಸಾಕ್ಷಿ ನಾಶಕ್ಕೆ ಇದು ಎಡೆ ಮಾಡಿಕೊಡ್ತದೆ. ಇಟ್ ಅಟ್ರಾಕ್ಟ್ಸ್ ಅನ್ ಅಫೆನ್ಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರ ಆ ಅಧಿಕಾರಿ ಮೇಲೆ? ಯಾವುದೂ ಇಲ್ಲ. ನಾವು ಕೇಳಿದ್ವಿ ಅದನ್ನ, ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆ ನಂತರ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಇನ್ನೊಂದು ಅಂಶ ಇಲ್ಲಿ ಬೆಳಕಿಗೆ ಬರ್ತದೆ. ಇದರಲ್ಲಿನೇ ಹೇಳ್ತಾರೆ ನೋಟಿಸ್ನಲ್ಲಿ, ಶವವು ಅನಾಥವಾಗಿದ್ದು ಬೆಳ್ತಂಗಡಿ ನಗರ ಪಂಚಾಯತ್ನಿಂದ ದಫನ ಮಾಡಿದ ಬಗ್ಗೆ, ಅಂದ್ರೆ ದಫನ ವಿದಿನ್ ಬ್ರಾಕೆಟ್ ದಹನ ಮಾಡಿದ ಬಗ್ಗೆ ಮಾಹಿತಿಗಾಗಿ. ಹೌದಾ? ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಒಂದು ಜುರಿಸ್ಟಿಕ್ಷನ್ನು. ಅದಾದ ನಂತರ ನೆಕ್ಸ್ಟ್ ಬರೋದು ಉಜಿರೆ ಬರ್ತದೆ. ಉಜಿರೆ ಬಂದ ನಂತರ ಬೆಳ್ತಂಗಡಿ ಪಂಚಾಯಿತಿ ಬರ್ತದೆ. ಧರ್ಮಸ್ಥಳ ಪೊಲೀಸ್ ಔಟ್ಪೋಸ್ಟಿನ ಅಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯಿತಿ ಕೊಡುವಂತಹ ಅಧಿಕಾರ ಎಲ್ಲಿ ಬಂತು? ಅಲ್ವಾ? ಘಟನೆ ಆಗಿದ್ದು ಧರ್ಮಸ್ಥಳದಲ್ಲಿ. ಇವರು ವಿಲೇವಾರಿ ಮಾಡಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದಲ್ಲಿ ಬೆಳ್ತಂಗಡಿ ನಗರ ಪಂಚಾಯತ್ಗೆ. ಬಿಲ್ ಇಶ್ಯೂ ಆಗಿದ್ದು ಧರ್ಮಸ್ಥಳ ಪಂಚಾಯತ್ ಬಿಲ್ ರಿಸಿಪ್ಟ್ ಇಶ್ಯೂ ಮಾಡ್ತಾರೆ. ಅಂದ್ರೆ ಕೊಲೆ ಯಾವನೋ ಮಾಡಿದ್ದು, ಯಾವನೋ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿದ್ದು ಬೆಳ್ತಂಗಡಿ CPI ಮಾಡಿದ್ದು, ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಔಟ್ಪೋಸ್ಟ್ನವರು. ಇವರು ಹೇಳ್ತಾರೆ ಪಂಚಾಯತಿದವರು, ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು ನಾವು ದಫನ್ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ರಿಕ್ವೆಸ್ಟ್ ಕಳಿಸಿದ್ದು ಮಾಡಿದ್ದು ಎಲ್ಲವೂ ಕೂಡ ಬೆಳ್ತಂಗಡಿ ನಗರ ಪಂಚಾಯತಿ ಇದ್ದ. ಇದರಿಂದ ಸರ್ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಕೊಲೆಯಾದಂತಹ ಶವಗಳ ವಿಲೇವಾರಿಯನ್ನ ಅಕ್ರಮವಾಗಿ ಇವರು ಮಾಡಿದ್ದಾರೆ ಅಂತೇಳಿ ಎಲ್ಲ ದಾಖಲೆಗಳಿಂದ. ಇದೇ ಒಂದು ದಾಖಲೆ ಸರ್, ಅಕ್ರಮವಾಗಿ ವಿಲೇವಾರಿ ಮಾಡ್ತಾ ಇದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೂ ಒಂದು ಆಶ್ಚರ್ಯಕರ ಘಟನೆ ಇದೇ ನೋಟಿಸಲ್ಲಿ, ಸೇಮ್ ನೋಟಿಸ್, ಇದೇ ನೋಟಿಸಲ್ಲಿ ಇನ್ನೂ ಒಂದು ವ್ಯಕ್ತಿಯ ಶವವನ್ನು ಕಳಿಸ್ತಾರೆ. ಅದು ಕೂಡ ಧರ್ಮಸ್ಥಳದಲ್ಲಿಯೇ ಅದೇ ದಿನಾನೇ, ಬೇರೆ ಬೇರೆ ದಿನ ಅಲ್ಲ, ಅದೇ ದಿನಾನೇ ಒಬ್ಬ ಪುರುಷನ ಪತ್ತೆಯಾಗದ ಅನಾಥ ಶವವನ್ನು ಕಳಿಸ್ತಾರೆ. ಅದೇ ವ್ಯಕ್ತಿಗೆ, ಅದೇ ಪಂಚಾಯತಿಗೆ, ಇದೇ ರೂಟಲ್ಲಿ ಕಳಿಸ್ತಾರೆ. ಅಂದರೆ ಒಂದೇ ದಿನ ಒಂದೇ ಸ್ಥಳದಲ್ಲಿ 2 ಡೆಡ್ ಬಾಡಿಗಳು, ಒಂದು ಮಹಿಳೆ, ಅದನ್ನು 302 ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ಪುರುಷಂದು UDR ಮಾಡ್ತಾರೆ. ಇಬ್ಬರನ್ನು ಒಂದೇ ವ್ಯಕ್ತಿ ದಫನ್ ಮಾಡ್ತಾನೆ. ಏನು ನಡೀತಾ ಇದೆ? ಹೀಗಾಗಿ ಇದರಿಂದ ನಮ್ಮ ಬೇಡಿಕೆ ಏನು? ಆಯ್ತಪ್ಪ, ಇಷ್ಟೆಲ್ಲ ಆಯ್ತು, ನೀವೇನಂತೀರಿ? ಮೊದಲೇದ್ದು, ಈ ಸಂಪೂರ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು SITಗೆ ನಮ್ಮ ಬೇಡಿಕೆ ಏನು? ಒಂದನೇದ್ದು, ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಆ ಶವವನ್ನು ಹೂಳಿದಂತಹ ಸ್ಥಳವನ್ನು ತೋರಿಸ್ಬೇಕಲ್ಲ. ಯಾಕಂತ ಹೇಳಿದ್ರೆ, ನೀವು ಡೆಡ್ ಬಾಡಿ ಬರಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಆದರೂ ಮರ್ಡರ್ ಕೇಸ್ನಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಪಂಚರ ಸಮೇತ. ಈಗ SIT ಫಾರ್ಮೇಷನ್ ಆಗಿದೆ,
ಶವಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಮತ್ತು ಇದು ಕೂಡ ಕ್ರೈಮ್ ನಂಬರ್ 39 ಒಳಗಡೆ ಬಂದೇ ಬರ್ತದೆ. ಏನು SIT ಕೇಸ್ ಇದೆ, ಇಟ್ ಕಮ್ಸ್ ಅಂಡರ್ 39/2025 ಹೀಗಾಗಿ ಪಂಚಾಯಿತಿ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ರಾಜಕಾರಣಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅಲ್ಲಿರೋ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರದ್ದು ಸುದ್ದಿ ಬೇಡ ನಮಗೆ. PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಅಥವಾ ಜಿಲ್ಲಾ CEO ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಮತ್ತು ಅವರನ್ನು ತನಿಖೆಗೆ ಕರೆಸಬೇಕು. ಎರಡನೇದಾಗಿ ಆ ಶರಾವತಿ ಲಾಡ್ಜ್ ಮಾಲೀಕರು ಯಾರು? ಅದು ಬೇಕಲ್ಲ. ಧರ್ಮಸ್ಥಳದಲ್ಲಿರುವಂಥ ದೇವಸ್ಥಾನದ ಆವರಣದಲ್ಲಿರುವಂಥ ಶರಾವತಿ ಲಾಡ್ಜಿನ ಮಾಲೀಕರು ಯಾರು? ಅದರ CEO ಯಾರು? ಮ್ಯಾನೇಜರ್ ಆ ಸಮಯದಲ್ಲಿ ಯಾರಿದ್ರು? ರೂಮ್ ಬಾಯ್ಗಳು ಯಾರಿದ್ರು? ಅವರನ್ನು ವಿಚಾರಣೆ ಮಾಡಲೇಬೇಕು. ಯಾಕಂತ ಹೇಳಿದರೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಸಂಬಂಧಪಟ್ಟಂಥ ಎಲ್ಲರನ್ನು ಕೂಡ ಕರೆಸಬೇಕು ಅಂತ ಮಾಹಿತಿ ಇದೆ. ವಾಲ್ಯೂಮ್ 2 ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯುವಲ್ನಲ್ಲಿ ಇದೆ. ಇವರೇನು ಮಾಡಿಲ್ಲ. ನೀವು ಕೇಳ್ಬೋದು, ನೀವು ಹೆಂಗೆ ಹೇಳ್ತೀರಿ, ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಯಾಕೆ ತಗೊಂಡಿಲ್ಲ ಅಂತ ಕೇಳ್ಬೋದು ಸಹಜವಾಗಿ. ಈ ಕುರಿತು 2024 ಸೆಪ್ಟೆಂಬರ್ನಲ್ಲಿ ಒಂದು ಮಾಹಿತಿಯನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಕೇಳಿದ್ವಿ. 2000 ಇಸ್ವಿಯಿಂದ 2014ರವರೆಗೆ ಈ ರೀತಿ ಮೃತಪಟ್ಟ ದೇಹಗಳ ಫೈಲನ್ನು ನಮಗೆ ಕೊಡಿ ಅಂತ ಹೇಳಿದರೆ ಬೆಳ್ತಂಗಡಿಯ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಎಲ್ಲವನ್ನು ನಾಶಪಡಿಸಿದ್ದೇವೆ ಅಂತ ಹೇಳ್ತಾರೆ. ಸರ್, ಎಲ್ಲವನ್ನು ನಾಶಪಡಿಸಿದ್ದೇವೆ ಅಂತ ಹೇಳಿ RTIನಲ್ಲಿ ಕೊಡ್ತಾರೆ. ನೋಡಿ, ಇಡೀ ರಾಜ್ಯದ ಪೊಲೀಸ್ ಸ್ಟೇಷನ್ ಡಿಜಿಟಲೀಕರಣ ಆಗಿದ್ದು 2002ರಲ್ಲಿ. ಆ ಟೈಮ್ನಲ್ಲಿ ನಾನು PSI ಇದ್ದೆ. ಅದರ ಮೇಲೆ ಎಂಟೈರ್ ಪೊಲೀಸ್ ಸ್ಟೇಷನ್, ಇಡೀ ರಾಜ್ಯದ ಎಲ್ಲ ಇದನ್ನು ಕೂಡ ಡಿಜಿಟಲೈಸ್ ಆಗಿಬಿಟ್ಟಿದೆ. ಆದರೂ ಕೂಡ ನಾವು ಕೊಡ್ತಾ ಇಲ್ಲ. ಒಂದು ಮರ್ಡರ್ ಕೇಸ್ ಇದ್ದು ಫೈಲು ಇರಲೇಬೇಕು. ಇಟ್ ಈಸ್ ಅ ಕಾಗ್ನೈಸಿಬಲ್ ಕ್ರೈಮ್ ರಿಜಿಸ್ಟರ್ ಅಂತ ಕರೀತಾರೆ. ಅದನ್ನು ನಾಶಪಡಿಸಕ್ಕೆ ಸಾಧ್ಯನೇ ಇಲ್ಲ. ನಾಶಪಡಿಸಿದ್ದೀವಿ ಅಂತ ಹೇಳ್ತಾರೆ RTIನಲ್ಲಿ. ಡೆಡ್ ಬಾಡಿ ಹುಡುಕಬೇಕಾದ್ರೆ ಇಲ್ಲಿ ಮಾಸ್ ಬರಿಯಲ್ ಬಾಹುಬಲಿ ಬೆಟ್ಟದಲ್ಲಿ 1 ಎಕರೆ ಜಾಗದಲ್ಲಿ ಮಣ್ಣು ತುಂಬಿದ್ದಾರೆ. ಪಾಯಿಂಟ್ ನಂಬರ್ 13ನಲ್ಲಿ ಕೂಡ ಮಣ್ಣು ತುಂಬಿದ್ದಾರೆ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಕೂಡ ಸಾಕ್ಷಿ ಇಲ್ಲ, ನಾಶ ಮಾಡಿದ್ದೇವೆ, ದಾಖಲೆ ನಾಶ ಮಾಡಿದ್ದೇವೆ ಅಂತೇಳಿ ಇಲ್ಲಿ ವರದಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ರಾಜ್ಯ ಸರ್ಕಾರ ಮತ್ತು SIT ಗಂಭೀರವಾಗಿ ತನಿಖೆ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ಇನ್ನೂ ಅನೇಕ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಬರ್ತಾ ಇದೆ. ಬಹುಶಃ ಮಾಧ್ಯಮದ ಗಮನಕ್ಕೆ ನೇರವಾಗಿ ಬರ್ತಾ ಇಲ್ಲ. ಆಕ್ಟಿವಿಸ್ಟ್ ಆದಂಥ ನಮ್ಮ ಗಮನಕ್ಕೆ ಇರ್ಬೋದು ಮತ್ತು ಬೇರೆ ಬೇರೆ ಅಡ್ವೊಕೇಟ್ಗಳ ಗಮನಕ್ಕೆ ಬರ್ತಾ ಇದೆ. ಮೊನ್ನೆ ಇದೇ ಬೆಳ್ತಂಗಡಿಯ 2 ಅಣ್ಣ ತಮ್ಮಂದರು ನಮ್ಮ ತಂಗಿ ಕಾಣೆಯಾಗಿ 13 ವರ್ಷ ಆಯಿತು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೂ 2 ಬರ್ತಾ ಇದ್ದಾರೆ. 2 ಹೆಣ್ಮಕ್ಳು, ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಹೆಣ್ಮಗಳು ಮತ್ತು ಇನ್ನೊಬ್ಬಳು ಮೇಲ್ವಿಚಾರಕರು 2 ನಾಪತ್ತೆಯಾಗಿದ್ದಾರೆ. ನಾವೀಗ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ. ಸೊ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು SITಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಬೇಕೇ ಹೊರತು ಇವರೇನೀಗ ಡ್ರಾಮಾ ಮಾಡ್ತಾ ಇದ್ದಾರೆ. ಪ್ರತಿದಿನ ಬಂದು, ನಿನ್ನೆ ಬಂದರು, ಇವತ್ತು ಬಂದರು. ದಯವಿಟ್ಟು ಯಾರಾದರೂ ಹೇಳೋರು ಹೇಳಿ, ಉತ್ತರ ಕೊಡೋರು ಕೊಡಲಿ. ಈ ಏನು ಪ್ರಶ್ನೆ ಕೇಳಿದ್ದೀನಿ ಇದರಲ್ಲಿ ಒಂದೇ ಆದರೂ ದೇವಸ್ಥಾನಕ್ಕೆ ಅಪಚಾರ ಮಾಡುವಂಥ ಮಾತು ಇದೆಯಾ? ಈ ರೀತಿ ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ಅಪಚಾರ ಅಂತೇಳಿ ರಾಜಕೀಯ ನಾಯಕರು ಮೊನ್ನೆ ಅಸೆಂಬ್ಲಿಯಲ್ಲಿ ಬೈದರು, ನಮಗೆಲ್ಲ ಬೈದರು. ಆ ಮಹಿಳೆ, ಕೊಲೆಯಾದಂಥ ಮಹಿಳೆ ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಆ ಮಹಿಳೆ BJP ವೋಟರ್ ಆಗಿರ್ಬೋದು, ಕಾಂಗ್ರೆಸ್ಸಿನ ವೋಟರ್ ಆಗಿರ್ಬೋದು, JDS ವೋಟರ್ ಆಗಿರ್ಬೋದು, R ಅಶೋಕ್ ಅವ್ರ ಕ್ಷೇತ್ರದವ್ರು ಇರ್ಬೋದು, ಅಥವಾ DK ಶಿವಕುಮಾರ್ ಅವರ ವೋಟ್ರು ಇರ್ಬೋದು, ಸುರೇಶ್ ಕುಮಾರ್ ಅವ್ರ ವೋಟ್ರು ಇರ್ಬೋದು. ಎಲ್ಲ ಇವನ್ನ ಬದಿಗೊತ್ತಿ ದೇವಸ್ಥಾನಕ್ಕೆ ಅಪಪ್ರಚಾರ ಅಂತ ಮಾಡ್ತಾ ಇದ್ದಾರಲ್ಲ, ಷಡ್ಯಂತ್ರ. ದಯವಿಟ್ಟು ಆ ಷಡ್ಯಂತ್ರದ ಬಗ್ಗೆ ಯಾರು ಸ್ವಲ್ಪ ಹೇಳಿ. ನಾವು ರೆಡಿ ಇದ್ದೀವಿ. ಈ ಮಾತು ನಾನು ಮಹೇಶ್ ಶೆಟ್ಟರು ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಒಟ್ಟೊಟ್ಟಿಗೆ ನಮ್ಮನ್ನು ಹೇಳ್ತಾರೆ ದುಡ್ಡು ಬಂತು ಅಂತೇಳಿ. ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು SITಗೆ ರಿಕ್ವೆಸ್ಟ್ ಮಾಡ್ಕೋತೇನೆ, ದಯವಿಟ್ಟು ನಮ್ಮನ್ನು ತನಿಖೆ ಮಾಡಿ ಪ್ಲೀಸ್. ನಮಗೆ ಕೇಳಿ ಕೇಳಿ ಸಾಕಾಗಿದೆ. ದುಡ್ಡು ಬಂತಂತೆ, ಕೋಟ್ಯಾಂತರ ದುಡ್ಡು ಬಂತಂತೆ. ಒಂದೇ ರೂಪಾಯಿ ಏನಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡೋದಕ್ಕೆ ತಗೊಂಡ್ರೆ ದಯವಿಟ್ಟು ನಮ್ಮನ್ನು ಜೈಲಿಗೆ ಹಾಕಿ. ಈ ಮಾತನ್ನು ಎಷ್ಟು ಸಾರಿ ಹೇಳಿದೆ ನಾವು. ದಯವಿಟ್ಟು ತನಿಖೆಗೆ ಒಳಸ್ಪಡಿಸಿ. ಅದೇನು ದೊಡ್ಡ ಕಷ್ಟ ಅಲ್ಲ. ED ಅವರಿಗೆ 10 ನಿಮಿಷಕ್ಕೆ ಕಂಡುಹಿಡಿತಾರೆ ದುಡ್ಡು ಏನು ಟ್ರಾನ್ಸಾಕ್ಷನ್ ಆಗಿದೆ, ಯಾವನಾದರೂ ತಂದು ಕೊಟ್ಟಿದ್ದಾನ, ಯಾವನ್ ತಂದು ಕೊಟ್ಟಿದ್ದಾನೆ. ಅಪಪ್ರಚಾರ, ಷಡ್ಯಂತ್ರ, ಈ ರೀತಿ ಪ್ರಶ್ನೆ ಕೇಳೋದು, ಡೌಟ್ ರೇಸ್ ಮಾಡೋದು, ಇದು ಷಡ್ಯಂತ್ರನಾ, ದೇವಸ್ಥಾನಕ್ಕೆ ಅಪಪ್ರಚಾರನಾ,
ಅದಕ್ಕೆ ನಾನು ಹೇಳೋದು, ನಾವು ಯಾವುದೇ ರೀತಿಯಾದಂಥ ತನಿಖೆಗೆ ತಯಾರಿದ್ದೀವಿ. ಫಸ್ಟ್ ನಮ್ಮನ್ನು ಕೂಡ ಅಕಸ್ಮಾತ್ SITಗೆ ಯೋಗ್ಯ ಅನ್ನಿಸ್ತು, ಹೌದಪ್ಪ ಇದು ಷಡ್ಯಂತ್ರ ಇದೆ, ಸುಖ ಸುಮ್ಮನೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, SIT ಅಲ್ಲ, ಈ ದೇಶದ ಯಾವುದೇ ತನಿಖಾ ಸಂಸ್ಥೆ, ಈ ರಾಜ್ಯದ ಎನಿ ಕೈಂಡ್ ಆಫ್ ಇಕನಾಮಿಕಲ್ ಅಫೆನ್ಸಸ್ ದಯವಿಟ್ಟು ನಮ್ಮನ್ನು ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಐಡೆಂಟಿಫೈಡ್ ಬಾಡಿ ಇದೆಯಲ್ಲ, ಅದು ರೆಕಾರ್ಡಲ್ಲಿ ಮಾತ್ರ ಐಡೆಂಟಿಫೈಡ್ ಅಲ್ಲ, ಅದರ ಬಗ್ಗೆ ಏನಾದರೂ ಸಂಖ್ಯೆ ಮಾಹಿತಿ ಏನಾದರೂ ಇದೆಯಾ? ರೆಕಾರ್ಡಲ್ಲಿನೂ ಇದೆ, ತನಿಖೆಗೆ ನಾವು ಕೇಳಿದ್ದೀವಿ, ಅದು ನಾಶ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. FIR ಕಾಪಿನ ಕೊಟ್ಟಿಲ್ಲಲ್ಲ, ಚಾರ್ಜ್ ಶೀಟ್ FIR ಕಾಪಿ ಕೊಟ್ಟಿಲ್ಲ. ಅಲ್ಲ ನಾಪತ್ತೆ ಅಲ್ಲ ಸರ್, ನಾನು ಹೇಳ್ತಾ ಇರೋದು UDR ಮರ್ಡರ್ ಕೇಸ್ ಇದ್ದು, ಈಗ ಹೇಳ್ತಾ ಇರೋದು ಮರ್ಡರ್ ಕೇಸ್ ಇದ್ದು. ಅದರದ್ದು ನಾಪತ್ತೆ ಅಂದ್ರೆ ಮಿಸ್ಸಿಂಗ್ ಕೇಳ್ತಾ ಇದ್ದೀರಾ? ಮಿಸ್ಸಿಂಗ್ ಕೂಡ ಇದೆ ನಮ್ಮ ಹತ್ರ. ಇಲ್ಲ ಇದು ಕೊಲೆ ಮತ್ತು ಸಾಕ್ಷ್ಯನಾಟ ಅಂತ ಹೇಳ್ತಿದ್ದೀವಿ. ಹೌದು 84/10 ಅಂತ FIR ರಿಜಿಸ್ಟರ್ ಆಗಿದೆ. ಹೌದು. FIR ಪ್ರತಿ ನಾವು ಅಟ್ಲೀಸ್ಟ್ ನಿಮ್ಗೆ ಸಿಕ್ಕಿದೆಯಾ? ಇದು ಕೊಲೆ ಅಂತ ನೀವು ಕೊಟ್ಟಿಲ್ಲ ಕೇಳಿದ್ದಾರೆ. ಆಮೇಲೆ ನಾವು ಅದರದ್ದು ವೆಬ್ಸೈಟಲ್ಲಿ ಹುಡುಕಿದ್ದೀವಿ. 2016 ನಂತರದ್ದಿದೆ, ನೀವು ಚೆಕ್ ಮಾಡಿ, ಬೆಳ್ತಂಗಡಿ ಮತ್ತು ಪೊಲೀಸ್ ಸ್ಟೇಷನ್ದು ಆಫ್ಟರ್ 2016 ಇದ್ದಿದೆ. FIR ನಾವು ಕೋರ್ಟಿಗೆ ಕೇಳಿ ಹಾಕಿದ್ದೀವಿ, ಅಪ್ಲಿಕೇಶನ್ ಹಾಕಿದ್ದೀವಿ, ನಿನ್ನೆ ವರ್ಕಿಂಗ್ ಡೇಲಿ ಹಾಕಿದ್ದೀವಿ. ಮೋಸ್ಟ್ಲಿ ನಾಳೆ ನಾಡ್ದು ನಮ್ಗೆ ಕೊಡ್ತಾರೆ. ಪೂರ್ತಿ ಕಾಪಿ ಕೇಳಿದ್ದೀವಿ ನಾವು, ಅಂದರೆ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಇಲ್ಲ, ಆನಂತರ ಅದಕ್ಕೆ ಪಂಚನಾಮ ಇನ್ಕ್ವೆಸ್ಟ್ ಮಾಡಬೇಕು, ಇನ್ಕ್ವೆಸ್ಟ್ ಮಾಜರ್ ಅಂತಾರೆ ಕೊಲೆ ಆದರೆ, ಡೆಡ್ ಬಾಡಿ ಇದ್ರೆ ಇನ್ಕ್ವೆಸ್ಟ್ನು ಕೂಡ ನಾವು ಕೇಳಿದ್ವಿ. ಮೋಸ್ಟ್ಲಿ ನಾಳೆ ನಾಡ್ದೆ ನಮ್ಗೆ ಸಿಗ್ತದೆ. ಯಾರೂ ಇಲ್ಲ ಅಂದರೆ ಅನ್ಐಡೆಂಟಿಫೈಡ್ ಅಂತ ಹೇಳಿದ್ರೆ ಸುಮೋಟೋ ಮಾಡ್ಕೋತಾರೆ. ನೋಡ್ಬೇಕಂದ್ರೆ FIR ನೋಡಿದ್ರೆ ಗೊತ್ತಾಗುತ್ತೆ ಹೂ ಇಸ್ ದ ಕಂಪ್ಲೇನೆಂಟ್ ಅಂತ. ನಿಮ್ಮ ಮಾಹಿತಿ ಪ್ರಕಾರ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂದಿದ್ದದು ಅಂತ, ಅಥವಾ ಏನಾದರೂ ಬೇರೆ ರೀತಿ ಬಿ ರಿಪೋರ್ಟ್ ಹಾಕಿದ, C ರಿಪೋರ್ಟ್? ಅಲ್ಲ, ಈ ಕೇಸಲ್ಲಿ ನೋಡಿ B ರಿಪೋರ್ಟ್ ಹಾಕಕ್ಕೆ, B ಅಂದರೆ ಫಾಲ್ಸ್ ರಿಪೋರ್ಟು, ಮೋಸ್ಟ್ಲಿ C ರಿಪೋರ್ಟೇ ಹಾಕಿರ್ತಾರೆ ಅವರು, ಆರೋಪಿ ನಾಪತ್ತೆ ಅಂತಲೇ ಹಾಕಿರ್ತಾರೆ. ನೀವು 2 ಶವಗಳು ಒಂದೇ ದಿನ ಸಿಕ್ಕಿದೆ ಅಂತ ಹೇಳಿದ್ರು, 2 ಶವಗಳು ಕೂಡ ಅಷ್ಟೇ ಒಂದೇ ಪ್ಲೇಸಲ್ಲಿ ಸಿಕ್ಕಿದೆ ಅಥವಾ ಬೇರೆ ಬೇರೆ ಪ್ಲೇಸಲ್ಲಿ ಸಿಕ್ಕಿದೆ? ಇದು ಒಂದು ಧರ್ಮಸ್ಥಳ ಶರಾವತಿ ಲಾಜಲ್ಲಿ ಅಂತ ಹೇಳ್ತಾರೆ, ಇನ್ನೊಂದು ಮೈದಾನದಲ್ಲಿದ್ದೆ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಒಂದೇ ಸೇಮ್ ಜೂರಿಸ್ಡಿಕ್ಷನ್ ಅಲ್ಲಿ ಸಿಕ್ಕಿದ್ದು, ಧರ್ಮಸ್ಥಳದಲ್ಲಿನೇ ಸಿಕ್ಕಿತ್ತು. ಹೌದು, ಅದು ಯಾವುದು ಮೆನ್ಷನ್ ಇಲ್ಲ ಸರ್. ಅಲ್ಲ, ನಮ್ದು ಪ್ರಶ್ನೆನೇ ಅದು. ಲಾಜ್ ಒಳಗಡೆ ಹೋದ್ರೆ ಐಡೆಂಟಿಟಿ ಕಾರ್ಡ್ ಇದೆ, ಒಳಗಡೆನೆ ಹೋಗಲ್ಲ. ಅದು ಅಡ್ರೆಸ್ ಇಲ್ಲದವರಿಗೆ ಕೊಡೋದಿಲ್ಲಲ್ಲ, ರೂಮೇ ಕೊಡೋದಿಲ್ಲಲ್ಲ. 2010 ಎಲ್ಲರ ಕಡೆ ಮೊಬೈಲ್ ಇತ್ತು ಅಥವಾ ಲ್ಯಾಂಡ್ಲೈನ್ ಇರ್ತದೆ, ಊರಿನ ಅಡ್ರೆಸ್ ಇರ್ತದೆ. ಏನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಅದನ್ನ ನಾವಲ್ಲ. ಧರ್ಮಸ್ಥಳದ 160 UDR ಕೇಸಸ್ ಆಗಿದೆ. ಬಹುತೇಕ ಇನ್ನೂ ಬೇರೆ ಬೇರೆ ಕೇಸುಗಳು ಕೂಡ ಇದೇ ರೀತಿ ಆಗಿರಬಹುದು ಅಂತ ಅನುಮಾನ. 160 ಅಲ್ಲ ಸರ್, 1998 to 2014 ವರೆಗೆ 442 UDR ಕೇಸ್ ಆಗಿದೆ. 442 ಉಗ್ರಪ್ಪ ವರದಿಯಲ್ಲಿ ಕೂಡ ಮೆನ್ಷನ್ ಇದೆ, ಉಗ್ರಪ್ಪ ವರದಿಯಲ್ಲಿ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು FIRಗಳಿದೆ. ಇನ್ನೊಂದಿದೆ ಇದರಲ್ಲಿನೇ, 2009 ಜೂನ್ ತಿಂಗಳಲ್ಲಿ 15 ವರ್ಷದ ಹೆಣ್ಣು ಮಗುವಿನ ಶವ ಅಂತ ಬರೀತಾರೆ. ಇದರಲ್ಲೇ ಇದೆ, ನಿಮ್ಗೆ ಅದನ್ನು ಕೂಡ ಕೊಡ್ತೇನೆ. ಅನ್ಐಡೆಂಟಿಫೈಡ್ ಡೆಡ್ ಬಾಡಿ. ಪಂಚಾಯತಿಯಲ್ಲಿ ಏನು ಒಂದು ಪ್ರೆಸ್ ಮೀಟ್ ಮಾಡಿದರು, ತಮ್ಮನ್ನೆಲ್ಲ ಕರೆದು, ಅಲ್ಲಿ ಶ್ರೀಮಾನ್ ಅಲ್ಲಿ ಉಪಾಧ್ಯಕ್ಷರು, ಇಲ್ಲ ನಾವು 4-5 ದಿನ ಕೊಳತಂಥ ಶವಗಳನ್ನು ನಾವು ದಫನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದರಲ್ಲಿ ಅವರೇ ಕೊಟ್ಟಂಥ ಮಾಹಿತಿಯಲ್ಲಿದೆ, ಶವ ಎಲ್ಲಿ ಸಿಕ್ತು? ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ 4-5 ದಿನದ ತನಕ ಕೊಳಿತಾ ಇತ್ತಾ? ಬಸ್ ಸ್ಟ್ಯಾಂಡಿನಲ್ಲಿ, ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ 8-10 ದಿನದವರೆಗೆ, ಬಸ್ ಸ್ಟ್ಯಾಂಡ್ ಪಬ್ಲಿಕ್ ಪ್ಲೇಸ್ನಲ್ಲಿ 8-10 ದಿನದವರೆಗೆ ಕೊಳಿತಾ ಇತ್ತಾ? ಮಾಹಿತಿ ಕಚೇರಿಯ ಎದುರುಗಡೆ 4 ದಿನದವರೆಗೆ ಹೆಣ ಕೊಳಿತಾ ಇತ್ತ? ಅದು ಅಲ್ಲ, ಇದನ್ನು ನಾನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದು ಕೊಳತಂತ ಹೇಳಿದ್ರು. ಅಲ್ಲರಿ, ಮೇನ್ ಆರ್ಚ್ ಎದುರುಗಡೆ 4-5 ದಿನದವರೆಗೆ ಕೊಳಿತಾ ಇತ್ತ ಹೆಣನ ಅಂತ ನಾನು ಕೇಳ್ತಾ ಇದ್ದೀನಿ. ಅದು ಪಬ್ಲಿಕ್ ಅದು ಇವರೇ ಹೇಳ್ತಾರಲ್ಲ, ದಿನಕ್ಕೆ 30,000 50,000 ಬರ್ತಾರೆ. 30-50,000 ಒಂದು ದಿನಕ್ಕೆ ಬರುವಂಥ ಜಾಗದಲ್ಲಿ 5-6 ದಿನ ಕೊಳಿತಾ ಇತ್ತ ಹೆಣನ? ನಾನು ಹೇಳ್ತಾ ಇಲ್ಲ, ಅವ್ರು ಕೊಟ್ಟಂಥ ದಾಖಲೆಗಳಲ್ಲಿ ಎಲ್ಲಿ ಹೆಣಗಳು ಬಿದ್ದಿದ್ದು ಅನ್ನೋದಿದೆ. ಹೌದು, ಅವರು ಇನ್ನೂ ಕೂಡ ಇದರದ್ದು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಜಯಂತ್ ಅವ್ರಿಗೆ ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಇದರಲ್ಲಿ ನಾವು SIT ಅವ್ರು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಒಂದು ಮೋಡಸ್ ಅಪೊರೆಂಡಿ, ದಯವಿಟ್ಟು ಆ ವ್ಯಕ್ತಿ ಏನು ಹೇಳಿದಾನೆ, ವಿಸಿಲ್ ಬ್ಲವರ್ ಹೇಳಿದಾನೆ, ಅವನ ಹೇಳಿದ ಮಾಹಿತಿಗೂ ಮತ್ತು ಇಲ್ಲಿ ಕಂಡು ಬರುವಂತಹ ಮಾಹಿತಿಗೂ ಏನಾದರೂ ತಾಳೆ ಆಗ್ತಾ ಇದೆಯಾ?
ತಾಳೆ ಇದ್ರೆ ದಯವಿಟ್ಟು ಆ ಸಂಬಂಧಪಟ್ಟಂಥವ್ರನ್ನ ಲಾಜಿನ ಓನರ್ಗಳನ್ನ ಕರೆಸಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ನಾವು. ಈಗ ಒಂದು ವಿಸಿಲ್ ಬ್ಲೋವರ್ ಯಾರಿದ್ದಾರೆ ಅವರು ಹೇಳಿದಂತೆ ಅವರು ಕೆಲವು ಸ್ಥಳಗಳ ಐಡೆಂಟಿಫೈ ಮಾಡಿದ್ದಾರೆ. ಅದೇ ರೀತಿ ಜಯಂತ್ ಅವರು ಒಂದು ಕೇಸ್ ಅಂದ್ರೆ ಈ ಕಲ್ಲೇರಿ ವಿಚಾರದಲ್ಲಿ ಈಗ ವಿಸಿಲ್ ಬ್ಲೋವರ್ ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ ಜಯಂತ್ ಅವರು ಒಂದು ಹೇಳಿದ್ರು 15 years ಒಂದು ಹುಡುಗಿನ ಇದಾಗಿತ್ತು, ನಾನು ನೋಡಿದ್ದೆ, ಎಲ್ಲರೂ ಬಂದಿದ್ರು. ಆದ್ರೆ ಇಬ್ಬರಿಗೂ ಜಾಗ ಒಂದೇ ವಿಷಯ ಅಲ್ಲ ಇಲ್ಲ ಸುಬೀರ್ ಅವ್ರು ಕೇಳಿ ಸರ್ ಕೇಳಿ ಆದ್ರೆ ಒಂದು ಜಾಗ ಬೇರೆ ಬೇರೆ ತೋರಿಸಿದ್ದಾರೆ. ಇಲ್ಲ ಬೇರೆ ಇನ್ಸಿಡೆಂಟ್ಸ್ ಬೇರೆ ಪ್ರಕರಣಗಳು. ಈಗ ಜಯಂತ್ ಅದು ಯಾಕೆ ಅಂತ ಹೇಳಿದ್ರೆ ನೋಡಿ, ಮೊನ್ನೆ ಕಲ್ಲೇರಿಯಲ್ಲಿ ಇದು ಮಾಡಿದಾರಲ್ಲ, ಅಲ್ಲ ನಾನು ಹೇಳ್ತೀನಿ ಒಂದು ನಿಮಿಷ, ಕಲ್ಲೇರಿಯಲ್ಲಿ ಒಂದು ಮಾಡಿದಾರಲ್ಲ, ಕಲ್ಲೇರಿ ಮಾಡಿದ ಅಲ್ಲಿ SIT ಅವರು ಹಿಂದ್ಗಡೆ ಬರುವಾಗನೇ ಅಲ್ಲಿ ಯಾರೋ ಬಂದು ಹೇಳಿದಾರಲ್ಲ, ಅದು ಜಾಗ ಚೇಂಜ್ ಆಗಿ ಅವ್ರ ಪಾಪ ತುಂಬ ವರ್ಷ ಆಯ್ತಲ್ಲ, ಅವ್ರಿಗೆ ಗೊತ್ತಿಲ್ಲ. ಆವತ್ತು ಬಾಡಿ ಹಾಕುವಾಗ ನಾವೇ ಹಾರೆ ತೊಳಿಲಿಕ್ಕೆ ನೀರೆಲ್ಲ ಕೊಟ್ಟದ್ದು, ಅದು ಇಲ್ಲಿ ಜಾಗ ಅಂತ ಹೇಳಿ ಅವರು SIT ಅವರಿಗೆ ತೋರಿಸಿದ್ದಾರೆ. ಅವರು ವಿಡಿಯೋ ರೆಕಾರ್ಡ್ ಅಲ್ಲಿ ಕೂಡ ಆಗಿದೆ ಸರ್. ಇಲ್ಲಿ ಏನಾಗಿದೆ, ಅಲ್ಲಿ ಏನಾಗುತ್ತೆ ಅಂತ SIT ಅವರು ಅಧಿಕೃತವಾಗಿ ಹೇಳ್ತಾ ಇಲ್ಲ ಪಬ್ಲಿಕ್ಕಿಗೆ. ತಮ್ಮ ಮಾಧ್ಯಮದವ್ರಿಗೂ ಕೂಡ ಮೋಸ್ಟ್ಲಿ ಅವ್ರಿಗೆ ಹೇಳೋ ಪ್ರೊವಿಷನ್ ಇರಲಿಕ್ಕಿಲ್ಲ. ಹೀಗಾಗಿ ಏನಿಸ್ತಾ ಇದೆ, ಇಲ್ಲಿ ಏನೂ ಇಲ್ಲ ಅಂತೇಳಿ. ಸರ್ ಹೇಳ್ದಂಗೆ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ಅವನೇನು ಆ ವಿಸಿಲ್ ಬ್ಲೋವರ್ ಹೇಳಿದಾನೆ, ಅದು ಡಿಗ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದಾನೆ, ಸರ್ ಇಂಥಲ್ಲಿ ಒಂದು ದೊಡ್ಡ JCB ಟ್ರೆಂಚ್ ಬಂದಿದೆ, ನನಗೆ ಕನ್ಫ್ಯೂಷನ್ ಆಗಿದೆ ಅಂತೇಳಿ. ಆದರೂ ಕೂಡ ಸರ್ ಒಂದು ಅಂದಾಜು ಮೇಲೆ ತೆಗಿತೀನಿ ಅಂತ ತೆಗೆದಿದ್ದಾನೆ. ತೆಗಿಯೋಕ್ಕಿಂತ ಮುಂಚೆ ವಿಡಿಯೋ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವನು ಹೇಳೋದು ಏನಂತ ಹೇಳಿದರೆ, ನಾನು ಒಬ್ಬನೇ ಇಲ್ಲಿ ಹೂಳ್ತಿದ್ದಿಲ್ಲ ಸರ್, ಹೂಳ್ಬೇಕಾದ್ರೆ ಇಲ್ಲಿ ಒಂದು ತೋಟದ ಮನೆ ಇತ್ತು, ತೋಟದ ಮನೆಯಲ್ಲಿ ನೀರು ಕೊಟ್ಟರು ನನಗೆ, ಹಾರೆ ಪಿಕಾಸಿ ಅವರೇ ತೊಳೆದು ಕೊಟ್ಟರು ಮತ್ತು ಕುಡಿಯೋಕ್ಕೆ ನೀರು ಕೊಟ್ಟರು ಅಂತ. ಯಾವಾಗ ಶವ ಸಿಗಲಿಲ್ಲ ಅವಾಗ ತೋಟದ ಮನೆಯವ್ರು ಕಳಿಸಿದ್ದಾರೆ SIT ಅವರು. ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಹೌದು ಸರ್ ರಾತ್ರಿ ಬಂದಿದ್ದ, ನಾವೇ ಇದ್ವು, ಅವಾಗ ನಾವೇ ನೀರು ಕೊಟ್ಟಿದ್ದು, ಆದರೆ ಗುಂಡಿ ತೆಗೆದಿದ್ದ ಅಲ್ಲಲ್ಲ, ಬೇರೆ ಜಾಗದಲ್ಲಿ ಗುಂಡಿ ತೆಗೆದಿದ್ದಾನೆ, ನಾವು ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ SIT ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಇದು ಜಯಂತ್ ಅವರು ಹೇಳಿದ ಅದು ಬೇರೆ ಸರ್, ಬೇರೆ ಜಾಗ ಅದು. DMO ಆಗಿದೆ ಮತ್ತೆ ಪೂಜೆ ಪ್ರಚಾರಕ್ಕೆ ಅವರು ಈಗಾಗಲೇ ಕೆಲಸ ಹೇಳಿದ್ದಾರೆ. ಯಾರು ಹೇಳಿದ್ರು ಸರ್ ಅದನ್ನ? ಅವ್ರಿಗೆ ಹೇಳಿದ್ದಾರೆ ಜಯಂತ್ ಅವರು. ಸರ್ ಅದನ್ನು ನಾನು ಹೇಳೋದು PM ಪ್ರಕಾರ ಆಗಿದೆಯೋ ಇಲ್ಲೋ ಅನ್ನೋದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೇಳಿ ಸರ್. ನಾನು ಕೂಡ ಅದಕ್ಕೆ ಅಥರೈಸ್ಡ್ ಪರ್ಸನ್ ಅಲ್ಲ. ಆದರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರ್ಯಾರಿದ್ದಾರೆ ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫೋನ್ ಮಾಡಿ ಅಲ್ಲಿ ಒಬ್ಬರು ಫೋನ್ ಮಾಡಿದರು, ಇದೇ ಗ್ರಾಮಸ್ಥರು ಫೋನ್ ಮಾಡಿದರು ಪೊಲೀಸರಿಗೆ. ಫೋನ್ ಮಾಡಿ 4 ದಿನ ಆದಮೇಲೆ ಬಂದಿದ್ದಾರೆ. ಅದು MRF ಟೈರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಬೆಳ್ತಂಗಡಿಯಲ್ಲಿ. ಫೋನ್ ಮಾಡಿ 4 ದಿನ ಆದಮೇಲೆ ಬಂದಿದ್ದಾರೆ ಪೊಲೀಸರು. ಬರಬೇಕಾದ್ರೆ ಒಂದು ಬಾಟಲ್ ಇಟ್ಟು ಜೊತೆಗೆ ಡೆತ್ ನೋಟ್ ಕೂಡ ಅವರೇ ಬರ್ಕೊಂಡು ಬಂದಿದ್ರಂತೆ. ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅಂತೇಳಿ ಅದೇ ಪೊಲೀಸ್ ಸಿಬ್ಬಂದಿ ಬಂದು ಅಲ್ಲಿ ಇಟ್ಟು ಫೋಟೋ ಹೊಡ್ಕೊಂಡು ಅಲ್ಲೇ ಅದನ್ನು ಹಾಕಿಸಿ ಹೋಗ್ಬಿಟ್ಟಿದ್ದಾರೆ ಅಂತ ಮಾಹಿತಿ ನಮಗಿದೆ. ಇದನ್ನೆಲ್ಲವೂ ಕೂಡ SIT ಆ ಪೊಲೀಸ್ ಸಿಬ್ಬಂದಿನೂ ಕೂಡ ಕರೆಸ್ಬೇಕಲ್ಲ. ಅಲ್ಲ ನೋಡಿ ಅದನ್ನ ನಾನು 4 ಜನ. ಹೌದು ಸರ್. ಅಲ್ಲಿ ಒಂದು ಬಾಡಿ ಸಿಕ್ಕಿದೆ, 10 ವರ್ಷ ಗಂಟ ಸಿಕ್ಕಿದೆ ಅಂತ ಒಂದು ಸಾಕ್ಷಿ. ಹೌದು. ಅದರ ಸಾಕ್ಷಿ ಬೇಕು, ಐ ವಿಟ್ನೆಸ್ ಬೇಕು, ಹಾಗೆ ಫೊರೆನ್ಸಿಕ್ ವಿಟ್ನೆಸ್ ಬೇಕು. ಹೌದು. ಡೆಡ್ ಬಾಡಿ ನೋಡಿದ್ರೆ ಅಂದ್ರೆ ಸ್ಕೆಲೆಟನ್ ಫಾರ್ಮೇಶನ್ ನೋಡಿದ್ರೆ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ ಆಗಿದೆಯೋ ಇಲ್ಲೋ ಅಂತ ಹೇಳಿ. ತಲೆಗೆ ಇದನ್ನು ಹೊಡೆದಿದ್ರೆ ಅದು ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಹೇಳಿ. ಆಗಿಲ್ಲ ಅಂತ ಹೇಳಿದ್ರೆ ಇದು ವಿದೌಟ್ ಪೋಸ್ಟ್ ಮಾರ್ಟಮ್ ತಂದು ಹಾಕಿದ್ದಾರೆ ಅಂತ ಹೇಳಿ ಅದನ್ನ ಎಕ್ಸ್ಪರ್ಟ್ ಹೇಳ್ತಾರೆ. ಅದನ್ನ ಜಯಂತ್ ಅವರು SIT ಕಚೇರಿಯಿಂದ ಹೊರಗಡೆ ಬಂದು ಒಂದು ವಿಚಾರ ಹೇಳಿದ್ರು, ನಾನು ಈ ಕೇಸ್ನ ಬಗ್ಗೆ ಹೇಳಿದೆ, ಬಟ್ ಧರ್ಮಸ್ಥಳ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನೀವು ಸ್ಪೆಸಿಫಿಕ್ ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಸರ್? ಈಗ ಅದು ತಾವು ಇನ್ನೊಂದು ಜಯಂತ್ ಅವ್ರದ್ದು ಹೇಳಿದ್ರಲ್ಲ, ಅದರಲ್ಲಿ ಒಬ್ಬರು ಐ ವಿಟ್ನೆಸ್ ಇದ್ದಾರೆ, ಅವರಿಗೆ ಬೆದರಿಕೆ ಕೊಟ್ಟಿದ್ದಾರೆ. ಕೇಶವ್ ಬೆಳಾಲ್ ಅನ್ನೋರು ಧರ್ಮಸ್ಥಳ ಅವರು ಪಂಚಾಯತಿಯಲ್ಲಿ 10 ವರ್ಷ ಅಧ್ಯಕ್ಷ ಆಗಿದ್ದವನು ಕೇಶವ್ ಬೆಳಾಲ್. ಅವರು ಆ ಸಾಕ್ಷಿಗೆ ಏನಂತ ಬೆದರಿಕೆ ಕೊಟ್ಟಿದ್ದಾರೆ, ಏನು ಭಾರಿ ಸಾಕ್ಷಿ ಹೇಳ್ತಿ ಅಂತ ನೀನು ಅಂತ ಹೆದರಿಕೆ ಹಾಕಿದ್ದಾರೆ. ಅವರು ಸ್ಟೇಷನಿಗೆ ಹೋದರೆ ಕೇಸ್ ರಿಜಿಸ್ಟರ್ ಮಾಡಿಲ್ಲ. ಕೇಸ್ ರಿಜಿಸ್ಟರ್ ಮಾಡದೆ ಅವ್ರನ್ನ ಕರೆಸಿ ರಾಜಿ ಪಂಚಾಯತಿ ಮಾಡಿ ಅವರು ಅಡ್ವೊಕೇಟ್ ಅಂತ ಕೇಶವ್ ಬೆಳಾಲ್ ಅವರು 15-20 ವರ್ಷದ್ದು ಅವರು ಬರೆದು ಕೊಟ್ಟಿದ್ದಾರೆ. 28 ವರ್ಷ. ನಾವು ಇನ್ನು ಮೇಲೆ ಇವ್ರ ತಂಟೆಗೆ ಬರುವುದಿಲ್ಲ ಅಂತ ಬರೆದು ಕೊಟ್ಟಿದ್ದಾರಂತೆ. ಯಾರಿಗೆ ಅವ್ರು ಹೆದರಿಕೆ ಹಾಕಿದ್ದು? ತಾವು ಹೇಳಿದ್ರಲ್ಲ ಸರ್ ಪ್ರಕರಣ, ಆ ಪ್ರಕರಣದ ಪ್ರಮುಖ ಸಾಕ್ಷಿ SITಯಲ್ಲಿ ಕೂಡ ಹಿ ಈಸ್ ಅ ವಿಟ್ನೆಸ್. ಅವ್ರಿಗೆ ಹೆದರಿಕೆ ಹಾಕಿದ್ದಾರೆ.
ಅಂದ್ರೆ ಜಯಂತ್ ಅವ್ರು ನೋಡಿಲ್ಲ, ಇನ್ನೊಬ್ರು ನೋಡಿರೋಂಥದ್ದು. ಅಲ್ಲ, ಜಯಂತ್ರ ನೋಡಿದ್ದಾರೆ. ಜಯಂತ್ರ ಮತ್ತು ಅವ್ರು ಎಲ್ಲರೂ ಒಟ್ಟಾಗೆ ಇದ್ದಿದ್ದವಾಗ. ನಿನ್ನೆ ಅಂದ್ರೆ 3 ದಿನದಿಂದ ಕೊಟ್ಟಿದ್ರು, ನಿನ್ನೆ ಸ್ಟೇಷನ್ಗೆ ಕರ್ಸಿದ್ರು ಅವ್ರು. ನಿನ್ನೆ ಆಗಿರೋದದು. ಸ್ಟೇಷನ್ಗೆ ಕಂಪ್ಲೇಂಟ್ ಎಲ್ಲ ಆಗಿದೆ. ಆದ್ರೆ ಅದೇ 28 ವರ್ಷದ ಏನು ಲಾಯರ್ ಬಂದು ಸ್ಟೇಟ್ಮೆಂಟ್ ಕೊಟ್ಟದಿದ್ದು, ನಾನಿನ್ನು ತಂಟೆಗೆ ಹೋಗುದಿಲ್ಲ ಅಂತೇಳಿ. ಯಾಕೆ ಹೇಳ್ಬೇಕು ಮಾಡದವ? ಆನಂತರ ಇನ್ನೊಬ್ರು ನಿಮ್ಗೆ ಗೊತ್ತಿದೆ, ನಾನು ಶವ ಹೂತ್ ಹಾಕೋದು ನೋಡಿದ್ದೇನೆ ಅಂತೇಳಿ ತುಕಾರಾಮ್ ಅನ್ನೋರು ಕೂಡ SIT ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ರಿಜಿಸ್ಟರ್ಡ್ ನೋಟ್ ಆಗಿದೆ. ಅವರಿಗೆ ಕೃಷ್ಣಾ ಸಿಂಗ್ ಅವರು, ಮಾನ್ಯ ನಡೆದಾಡುವ ವ್ಯಕ್ತಿಯ ಆಪ್ತ ಕಾರ್ಯದರ್ಶಿ ಕೃಷ್ಣಾ ಸಿಂಗ್ ಅವರು ದೂರವಾಣಿ ಕಾಲ್ ಮಾಡಿ, ಆ ಕಾಲ್ ರಿಜಿಸ್ಟರ್ ಇದೆ, ಅವ್ರ ಫೋನ್ ನಂಬರ್ ಇದೆ, ಎಷ್ಟರಿದ್ರೆ ಎಷ್ಟೊತ್ತಿನ ತನಕ ಮಾತಾಡಿದ್ರು ಅನ್ನೋದು ಕೂಡ ಇದೆ. ಅವ್ರು ನಾವು ಬರಕ್ಕೆ ಹೇಳಿದ್ವಿ, ಬಟ್ ಅವರು ಬರಲಿಲ್ಲ. ತುಕಾರಾಮ್ ಅವರು ಬರಲಿಲ್ಲ. ಬಂದಿದ್ರೆ ಅವ್ರ ಫೋನ್ನೇ ನಿಮಗೆ ತೋರಿಸ್ತಾ ಇದ್ರು, ಅದು ಸ್ಕ್ರೀನ್ಶಾಟು ಕಳಿಸ್ತೀವಿ. ಕೃಷ್ಣಾ ಸಿಂಗ್ ಅವರು, ಇಲ್ಲ ಸರ್, 1 ನಿಮಿಷ. ಕೃಷ್ಣಾ ಸಿಂಗ್ ಅವರು ನಡೆದಾಡುವ ವ್ಯಕ್ತಿಯ ಆಪ್ತ ಕಾರ್ಯದರ್ಶಿಯ ಆದಂಥ ಕೃಷ್ಣಾ ಸಿಂಗ್ ಅವರು, ಅವ್ರು ಯಾಕೆ ಇವ್ರು ಫೋನ್ ಮಾಡಬೇಕು, ನೀನು ಹೋಗಬೇಡ ಅಲ್ಲಿ, ಯಾಕೆ ಸಾಕ್ಷಿ ಕೊಡ್ತೀಯ ಅಂತ ಹೇಳಿ? ಅದನ್ನ ಅವ್ರ ಬಾಯಿ ಅಂತಾನೆ ಕೇಳಿ ಸರ್, ನಾನು ಹೇಳಿದ್ರೆ 3rd ಪರ್ಸನ್ ಆಗ್ತೀನಿ. ಈಗ ಮೊನ್ನೆ ದೂರುದಾರ ಒಂದು ಖಾಸಗಿ ಚಾನಲ್ ಇಂಟರ್ವ್ಯೂ ಕೊಟ್ಟಿದೆ. ಆ ಇಂಟರ್ವ್ಯೂ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳ, ಒಂದಷ್ಟು ಪಾಯಿಂಟ್ಸ್ ನ ನೀವು ಕೂತ್ಕೊಂಡು ಹೇಳ್ತಾ ಇದ್ರೆ ಅನ್ನೋದು ಒಂದು ಅಲಿಗೇಷನ್. ನಿಜವಾಗ್ಲೂ ನೀವು ಅಲ್ಲಿದ್ರ? ಅಲ್ಲ, ದೂರುದಾರ ಹಿಂದೆ ಇರೋಂಥ ನೀವೇ? ಅಲಿಗೇಷನ್ ಕರೆಕ್ಟ್ ನೀವು ಕೇಳಿ. ಮೊನ್ನೆ ಸುಮಾರು ಜನ ಹೇಳ್ತಾ ಇದ್ದಾರೆ, ಆ ದೂರುದಾರ ವ್ಯಕ್ತಿಯ ಹಿಂದೆ ಇರೋದು ಯಾರು ಅಂತ ನಮ್ಗೆ ಗೊತ್ತಿದೆ ಅಂತೆಲ್ಲರೂ ಹೇಳ್ತಾ ಇದ್ದಾರೆ. ಅದು ಒಂದು ಇಂಡಿಯಾ ಟುಡೇದಲ್ಲಿ ನೀವು ನೋಡಿದಾರಲ್ಲ, ವಾಯ್ಸು ನಂದು ಅಂತ ವಾಯ್ಸು. ಸರ್, ವಾಯ್ಸು ಆ ವ್ಯಕ್ತಿ ಹಿಂದಿನ ಥರ ಬರ್ತೈತಾ, ಮುಂದಿನ ಥರ ಬರ್ತೈತಾ? ಪಕ್ಕದಿಂದ ಥರ ಬರ್ತೈತಾ ಅಥವಾ ಮುಂದಿನ ಥರ? ಆ ವ್ಯಕ್ತಿಯ ಹಿಂದೆ ಯಾರೂ ಇಲ್ಲ, ಆ ವ್ಯಕ್ತಿಯ ಜೊತೆಗೆ ಇರೋದು ನಾವೆಲ್ಲ. ಇಡೀ 100 ಜನ ಇದ್ದಾರೆ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಆ ವ್ಯಕ್ತಿಯ ಹಿಂದೆ ಯಾರೋ ಇದ್ದಾರೆ ಅನ್ನೋದು ದಯವಿಟ್ಟು ಬಿಟ್ಬಿಡಿ. ಆ ವ್ಯಕ್ತಿಯ ಜೊತೆಗಿರೋದು, ಆ ವ್ಯಕ್ತಿಯ ಜೊತೆಗೆ 100 ಜನ ಇದ್ದಾರೆ, ಸಾವಿರಾರು ವಕೀಲರು ಇದ್ದಾರೆ. ಐ ಆಮ್ ಒನ್ ಅಮಂಗ್ ದೆಮ್. ಇದರಲ್ಲಿ ಇದು ಷಡ್ಯಂತ್ರ, ಯಾರೋ ಇದ್ದಾರೆ, ಮಟ್ಟಣ್ಣವರೇ ಏನೋ ಆಡ್ತಾ ಇದ್ದಾರೆ, ಖಂಡಿತ ಮುಚ್ಚುಮರೆ ಮಾಡಲ್ಲ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಲೆಟ್ ದೆಮ್ ಆಸ್ಕ್ ಅಸ್ ಫಾರ್ ಎನ್ಕ್ವೈರಿ. ನಮ್ಮನ್ನು ಕರೀಲಿ. ಅವನೊಬ್ಬ ವಿಟ್ನೆಸ್, ಅವನ ಆರೋಪಿ ಅಲ್ಲ, ವಿಟ್ನೆಸ್ ಅವನು. ಈಗ ನೀವು ಒಂದ್ ಕಡೆ ಹೇಳಿದ್ರಿ, ಅವರು ಕೆಲವು ದಾಖಲೆಗಳು ಇಲ್ಲ, ಅದು ಇಲ್ಲ, ಡಿಸ್ಟ್ರಾಯ್ ಮಾಡಿದೆ ಅಂತ. ಆದ್ರೆ ಒಂದು ಅಂಶ ಇದೆ, ಯಾವ ಕೇಸ್ಗಳು ಫೈನಲ್ ರಿಪೋರ್ಟ್ ಆಗ್ತದೆ ಡಿಸ್ಟ್ರಾಯ್ ಮಾಡಬೇಕು ಅಂತ ಒಂದು ಆರ್ಡರ್ ಇದೆ. ಎಕ್ಸಾಕ್ಟ್ಲಿ, ಹೌದು ಅಲ್ವಾ? ಹೌದು. ಆ ಇದ್ರ ಮೇಲೆ ಅವರು ಡಿಸ್ಟ್ರಾಯ್ ಮಾಡಿರ್ತಾರೆ ಸರ್. 2002ನಲ್ಲಿ ಡಿಜಿಟಲೈಸ್ ಆದಮೇಲೆ ಡಿಸ್ಟ್ರಾಯ್ ಹೆಂಗಾಗುತ್ತೆ? ಆನಂತರ ಫೈನಲ್ ರಿಪೋರ್ಟ್ 302 ಎಲ್ಲಿದೆ? ಫೈನಲ್ ರಿಪೋರ್ಟ್ ಏನಾಗಿದೆ? ಇದು 2010ರ ಕೇಸ್ ಅಲ್ವಾ? ಮರ್ಡರ್ ಕೇಸ್. ಹೇಗೆ ಡಿಸ್ಟ್ರಾಯ್ ಮಾಡ್ತಾರೆ? ಡಿಜಿಟಲೈಸ್ ಆಗಿದೆ ಅಂತ ಹೇಳ್ತಿದ್ರಿ. ನಾವೀಗ ಇದು ಪ್ರೆಸೆಂಟ್ ಇದು ಮಾತಾಡ್ತಾ ಇದ್ದೇವಲ್ಲ, ಇದು ಹೇಗೆ? ಯಾಕೆ ಕೊಡ್ತಿಲ್ಲ? ಮತ್ತೆ ಡಿಜಿಟಲೈಸ್ ಆಗಿರೋಂಥದ್ದು ಡಾಕ್ಯುಮೆಂಟ್ ಇರ್ಬೇಕಲ್ಲ ಕಂಪ್ಯೂಟರ್ ಅಲ್ಲಿ. 1 ಎಕರೆ ಹೂತಿಟ್ಟಿದ್ದ ಜಾಗದಾಗನೇ ಮಣ್ಣು ಹಾಕಿದ್ದಾರೆ. ಇದನ್ನ ಹೆಂಗೆ ಕೊಡ್ತಾರೆ? ಡಿಜಿಟಲೈಸ್ ಆಗಿದೆ, ಅದು ಬೇಕಾದ್ರೆ ಜೀವನ ಕೂಡ ತೆಗೆದು ಕೊಡ್ತೇನೆ ನಿಮಗೆ. ಪಾಯಿಂಟ್ 1 ರಿಂದ 5 ತನಕ ಮಣ್ಣು ಹೋಗಿದೆ. ಅಲ್ಲ, ಡಿಜಿಟಲ್ 13 ಕೆಲಸ ಆಗಿದೆ, 16 ಕೆಲಸ ಆಗಿದೆ. ಸರಿ, ಇವ್ರಿ ನಾನು ಅದು ಸ್ಪೆಸಿಫಿಕ್ ಆಗಿ ಹೇಳ್ತೇನೆ. ಏನು ರೆಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದು ದಾಖಲೆಗಳನ್ನ ನಾಶ ಮಾಡ್ಬೋದು. ಯಾವುದು? ನಮ್ಮ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಂಥ ಸಿಬ್ಬಂದಿಗಳು, PSI ಇದ್ದು ವೇತನ, ವೆಹಿಕಲ್ ಅಲೌನ್ಸು ಅವೆಲ್ಲ ಇರ್ತಾವಲ್ಲ, ಡಿಸ್ಟ್ರಾಯ್ ಮಾಡ್ಬೋದು. ಬಟ್ ಕಾಗ್ನೈಸಿಬಲ್ ಕ್ರೈಮ್ ರಿಜಿಸ್ಟರ್ ಇರ್ತದೆ. UDR ಮತ್ತೆ ಮರ್ಡರ್ ಕೇಸ್ ಎಲ್ಲ ಕಾಗ್ನೈಸಿಬಲ್ ಕ್ರೈಮ್ ರಿಜಿಸ್ಟ್ರು. ಪ್ರತಿ ವರ್ಷ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಿಂದ, ಹೀನಸ್ ಅಫೆನ್ಸ್ ಇದ್ದರೆ ಕೆಂಪು ಬಟ್ಟೆಯಿಂದ ಸುತ್ತಬೇಕು, ನಾನ್ ಹೀನಸ್ ಇದ್ರೆ ಬಿಳಿ ಬಟ್ಟೆಯಿಂದ ಸುತ್ತಿ ಇಡಬೇಕು. ಅವನ್ನ ಡಿಸ್ಟ್ರಾಯ್ ಮಾಡೋಕೆ ಅವಕಾಶ ಇಲ್ಲ ಅಪ್ ಟು 25 years. ಇವತ್ತು ಬಿಜೆಪಿ ಒಂದು ಆರೋಪ ಮಾಡಿದ್ರು, ಫಾರಿನ್ ಇಂದ ಫಂಡ್ ಬರ್ತಿದೆ, ಬ್ಯಾಕಪ್ ಟೀಮ್ ಅಂತ ನೀವು ಹೇಳಿದ್ರಿ. ಹೌದು, ದೂರಗಳ ಜೊತೆ ನಾವೇ ಇರೋದು. ಅಂದ್ರೆ ನಿಮಗೆ ಫಂಡ್ ಬರ್ತಿದೆ ಅಂತಾನೆ. ಹೌದು ಸರ್. ಈಗ ಏನಂತ ಹೇಳಿದ್ರೆ, ಜಗತ್ತಿನಲ್ಲಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ, ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ, ಎಲ್ಲಾ ಮುಸ್ಲಿಂ ರಾಷ್ಟ್ರಗಳಿಂದನೂ ಯಾವ್ಯಾವ ಮುಲ್ಲಾಗಳು, ಯಾವ್ಯಾವ ಮೌಲ್ವಿಗಳು ದುಡ್ಡು ತಗೊಂಡು ಬಂದಿದ್ದಾರೆ, ಕ್ರಿಶ್ಚಿಯನ್ ರಾಷ್ಟ್ರಗಳಿಂದ ಯಾವ್ಯಾವ ಪಾದ್ರಿಗಳು ದುಡ್ಡು ಕೊಟ್ಟು ಬಂದಿದ್ದಾರೆ, ಅದೆಲ್ಲ ಎಕ್ಸೆಲ್ ಶೀಟಲ್ಲಿ ಹಾಕಿದ್ದೀವಿ. ಅದಕ್ಕೆ ಹೇಳ್ತೀವಿ, SITದವ್ರ ತನಿಖೆಗೆ ನಮಗೆ ಕರೆದ್ರೆ ಯಾರ್ಯಾರು, ಯಾವ ಮೌಲ್ವಿಗಳು, ಯಾವ ಪಾದ್ರಿಗಳು ನಮಗೆ ದುಡ್ಡು ಕೊಟ್ಟಿದ್ದಾರಲ್ಲ, ಎಕ್ಸೆಲ್ ಶೀಟ್ನಲ್ಲಿ ಹಾಕಿ ನಾವು ಕೊಡ್ತೀವಿ ಸರ್. ಅಲ್ಲ, BJP ಅವರು ಅಂತ ಹೇಳಿದ್ರಲ್ಲ, ಯಾರದು? ಇವತ್ತು ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಕೂಡ ಅಷ್ಟೇ ಬಿಜೆಪಿ ನಿಯೋಗ ಬಂದಿತ್ತು ಧರ್ಮಸ್ಥಳಕ್ಕೆ. ಆ ಟೈಮ್ ನಲ್ಲಿ ಆತನ ಹಿಂದೆ ಒಂದಷ್ಟು ಜನ ಒಂದು ಟೀಮ್ ವರ್ಕ್ ಮಾಡ್ತಿದೆ ಅಂತಂದ್ರು. ಗಿರೀಶ್ ಅವರು ಹೇಳಿದ್ರು, ಹೌದು, ಆತನ ಜೊತೆ ನಾವೇ ಇರೋದು ಅಂತಂದ್ರು. ಸೊ ಆ ಒಂದು ಕಾರಣಕ್ಕೋಸ್ಕರ ಪ್ರಶ್ನೆ ಇದೆ. ಹೌದು ಸರ್. ಅಲ್ಲ, BJP ಅವರು ಹೇಳ್ತಾರೆ ನಮ್ಗೆ ಇಂಟರ್ನ್ಯಾಷನಲ್ ಫಂಡ್ಗಳು ಬರ್ತಾ ಇದೆ ಅಂತ. ಹಾಗೆ ಹೌದು ಹೌದು, ಇವರೇ ಕೊಟ್ಟಿರ್ಬೋದು ನಮ್ಗೆ. ಅವ್ರಿಗೆ ಗೊತ್ತಿರ್ತದಲ್ಲ, ಕೊಟ್ಟಿರೋರಿಗೆ ಗೊತ್ತಿರೋದಲ್ಲ. ನಾವು
ದುಡ್ಡು ಬರ್ತದೆ ಅಂತ ಅವರೇ ಕೊಟ್ಟಿರ್ಬೋದಲ್ವಾ? ಸರ್ ದುಡ್ಡಿನ ಅತಿ ಹೆಚ್ಚು ಆಸೆ ಹಚ್ಚವರೇ ಇವರು, ಈ ಧರ್ಮೋದ್ಯಮಿಗಳೇ. ಪ್ರತಿಯೊಬ್ಬರಿಗೂ ಕೂಡ ಅವರೇ ಹೆಚ್ಚುತ್ತಾ ಇದ್ದಾರೆ. ನಮ್ಗೆ ದುಡ್ಡಿನ ಆಸೆ ಇದ್ರೆ ಅವ್ರ ಹತ್ರ ನಾವು ಇಸ್ಕೊತಿದ್ವಲ್ಲ ಸರ್ ನಾವು. ಅದಕ್ಕೆ ನೋಡಿ, ದುಡ್ಡು ಫಾರಿನ್ ಫಂಡ್ ತೊಗೊಳ್ಳೋದು ಕೂಡ ಇಟ್ ಇಸ್ ಅ ಸಿವಿಯರ್ ಅಫೆನ್ಸ್. ಅದು ಇಟ್ ಇಸ್ ಅನ್ ಅಫೆನ್ಸ್. ಇಡಿಗೆ ಗೊತ್ತಾಗ್ಲಾರ್ದೆ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ ನಾವು ದೊಡ್ಡ ಕ್ರಿಮಿನಲ್ಗಳು. ನಾವು ಅಕಸ್ಮಾತ್ ಇಡೀ ಕಣ್ಣು ತಪ್ಪಿಸಿ ನಾವು ತಗೊಂಡಿದ್ವಿ ಅಂದ್ರೆ ಅದು ಭಯೋತ್ಪಾದನೆ, ಇಟ್ ಇಸ್ ಇಕನಾಮಿಕಲ್ ಟೆರರಿಸಮ್. ಅದು ಕೇಸ್ ಮಾಡ್ಲಿ ಅಲ್ಲ ಸರ್. ಹಂಗ್ ಮಾಡಿದ್ವಿ ಅಂದ್ರೆ ಯಾವಾಗ ನಮ್ಮನ್ನ ಅರೆಸ್ಟ್ ಮಾಡಿದ್ರು. ನಿರ್ಣಯ ವಹಿಸ್ಬೇಕು ಈ ಕೇಸ್ನ SIT ಬಂದು. ಕೊಡ್ಲಿ ಅಲ್ಲ ಕೊಡ್ಲಿ, ಅಯ್ಯೋ ಖಂಡಿತ ಕೊಡ್ಲಿ ಸರ್. ಇದು ಏನ್ ಗೊತ್ತಾ, ಇಡಿಗೆ ಅವ್ರದ್ದು ಸರ್ಕಾರ, ಬಿಜೆಪಿ ಅವ್ರದ್ದು ಸರ್ಕಾರ ಇರುದಲ್ಲ, ಕೊಡ್ಲಿ ಸರ್ ಪ್ಲೀಸ್ ಕೊಡ. NIA ಕೊಡ್ಲಿ, NIA ಕೊಡ್ಲಿ, FBI ಕೊಡ್ಲಿ, ಟ್ರಂಪ್ ಅವ್ರು ಮಾಡ್ಲಿ, ಯಾರಾದ್ರೂ ಮಾಡಿ ಸರ್, ಯಾರು ಬೇಕಾದ್ರೂ ಮಾಡ್ಲಿ. ಯಾರು ನಮ್ದು ಪಾರದರ್ಶಕತೆ ಹೋರಾಟ ಸತ್ಯ. ಆಮೇಲೆ ನಾವು ಹಂಗ್ ತಗೊಂಡಿದ್ರೆ ನಮ್ಮನ್ನ ಯಾವಾಗ ಅರೆಸ್ಟ್ ಮಾಡ್ತಿದ್ರು, ಬಿಡ್ತಿದ್ದಿಲ್ಲ. ನಮ್ದು ಎಲ್ಲ ಜಲ್ದಿ ಹಿಡಿದು ಬಿಟ್ಟಿದ್ದಾರೆ. ಆಸ್ತಿ ಎಷ್ಟು ನಮ್ದು, ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡದೆ ಜಿಲ್ಲೆ ಅಲ್ಲೆಲ್ಲಿ ಕೇಸ್ ಹಾಕಿದ್ದಾರೆ. ಇದನ್ನೊಂದು ದುಡ್ಡು ಬಂದ್ರೆ ಬಿಡ್ತಾರ? ಮೂರ್ಖತನದ ಮಾತುಗಳಷ್ಟೇ. ಹೇಗಾದ್ರೂ ಮಾಡಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಬೇಕಷ್ಟೇ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿವರೆಗೂ SIT ನೋಟಿಸ್ ಕೊಟ್ಟಿಲ್ಲ ಸರ್. ಕೊಟ್ರೆ ಹೋಗ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಕೊಟ್ರೆ ಹೋಗ್ತೀವಿ. ಕಾಯ್ತಾ ಇದ್ದೇವೆ ಕೊಡ್ಬೇಕು ಅಂತ. ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಸರ್. ಯಾಕಂದ್ರೆ ಬಹಳ ಅತಿ ದೊಡ್ಡದಾದಂತಹ ಪ್ರಕರಣ ಇದು. 40-50 ವರ್ಷಗಳಿಂದ ಅನೇಕ ಜನ ಹೋರಾಟ ಮಾಡಿದ್ದಾರೆ, ಸತ್ತು ಹೋಗಿದ್ದಾರೆ. ನಾವು ಈಗ ನಾವು ಬಹಳ ಚಿಕ್ಕವರು, ಹೋರಾಟದ ಮುಂದೆ, ಮಹೇಶ್ ಶೆಟ್ಟರ್ ಮುಂದೆ ನಾನು ಬಹಳ ಚಿಕ್ಕವನು. ಆದರೆ ಏನಿದೆ, ಒಂದು ಹಂತಕ್ಕೆ ಬಂದಿದೆ. ಈ ಅಪಪ್ರಚಾರ ಮಾಡ್ತಾರೆ. ಇವತ್ತು ಯಾವುದೋ ಒಂದು TV ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ, ಅವನಿಗೆ 2 ಹೊಡೆದರಂತೆ, ನಮಗೂ ಹೊಡೆದಾರಂತೆ SIT ಅವರು, ಪೇಪರಲ್ಲಿ ಹಾಕಿದ್ದಾರೆ. ದಯವಿಟ್ಟು ಅಂಥ ಅಪಪ್ರಚಾರಗಳನ್ನು ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಇದರ ಹಿಂದೆ. ನಾವು ತಪ್ಪು ಮಾಡಿದರೆ ನಮಗೆ ತಿದ್ದು ಹೇಳಿ, ಗಿರೀಶ್ ಅವರೇ, ಮಹೇಶ್ ಶೆಟ್ಟಿ ಅವರೇ, ನಮಗೆ ಹೇಳಿ. ನಾವು ತಪ್ಪು ಮಾಡಿದರೆ ನಾವು ತಿದ್ಕೋತೀವಿ. ಯಾಕಂದರೆ ಕ್ರಿಟಿಸೈಸ್ ಮಾಡುವಂಥ ಅಧಿಕಾರ ಮಾಧ್ಯಮದವ್ರಿಗೆ ಇದೆ. ತಪ್ಪು ಮಾಡಿದರೆ ಹೇಳಿ. ಆದರೆ ವಿನಾಕಾರಣ ಕೆಲವೊಬ್ರು ಇದ್ದಾರೆ, ನಾನು ಎಲ್ಲರೂ ಅಂತ ಹೇಳಕ್ಕೆ ಹೋಗಲ್ಲ, ಸುಖ ಸುಮ್ಮನೆ ಮಾತಾಡೋದು, ಇದು ಮಾಡೋದು, ಅಪಪ್ರಚಾರ ಮಾಡೋದು. ಹೋರಾಟಕ್ಕೆ ಯಾವುದೇ ರೀತಿ ಧಕ್ಕೆ ತರಲಾರ್ದಂಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಥ್ಯಾಂಕ್ ಯು. ಇವಾಗ ನೀವು ಕಳೆದ 13 ವರ್ಷಗಳಿಂದ ಸೌಜನ್ಯನ ಒಂದು ಹೋರಾಟದಲ್ಲಿ ಪ್ರಮುಖವಾಗಿ ನಿಮಗೆ ಇದರಲ್ಲಿ ಒಂದು ಯಶಸ್ವಿ ಸಿಗುತ್ತದೆ? ಖಂಡಿತ ಸರ್, ಸಿಗ್ಲೇಬೇಕಲ್ಲ. ಇವತ್ತು ಜನಾದೇಶ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ನ್ಯಾಯಾಂಗದ ಒಳಗಡೆ ಒಂದು ಸಾವಿರಾರು ವಕೀಲರು ಇವತ್ತು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತೇನು ಸಣ್ಣ ಜನಗಳಲ್ಲ, ಇವತ್ತು ಮಧ್ಯದಲ್ಲಿರೋದು ಅತ್ಯಾಚಾರಿಗಳು ಮತ್ತು ಅವರ ಚೇಲಗಳು ಮಾತ್ರ ಉಳಿದಿರುವುದು. ಈಗ ಏನು ಸಿಗುತ್ತೆ ಅಲ್ಲ, ಈಗ ಡೆಡ್ ಬಾಡಿ ಸಿಗ್ಲಿಲ್ಲ ಅಂತ ಹೇಳ್ತಾರಲ್ಲ, ಒಂದು ಅವಕಾಶ ಈ ಗ್ರಾಮಸ್ಥರಿಗೂ ಕೂಡಿ ಎಲ್ಲರಿಗೂ ಬೇಕಾದ್ರೆ ನಾವೇ ಅಖಾಡಕ್ಕೆ ಕೇಳ್ತೇವೆ. ಇದು ಯಾವುದು ಕೂಡ ಸುಳ್ಳಲ್ಲ. ಧನಂಜಯ ಅವರು ಏನ ಇದನ್ನ ಕೇಸ್ ತಗೊಂಡಿದ್ದಾರೆ, ಖಂಡಿತ ಇದನ್ನ ನೋಡಿದ್ರೆ ಬಹಳ ನಮಗೆ ಪ್ರೂವ್ ಆಗುತ್ತೆ. ಒಂದು ಅವಕಾಶ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ, ದಯವಿಟ್ಟು ಎಲ್ರಿಗೂ ಒಂದು ಅವಕಾಶ ಕೊಡಿ. ಎಲ್ಲ ಕಡೆನೂ ಕೂಡ ಡೆಡ್ ಬಾಡಿ ಸಿಕ್ಕೇ ಸಿಗ್ತದೆ, ಇಲ್ವೇ ಇಲ್ಲ ಅನ್ನೋದು ದೊಡ್ಡ ಸುಳ್ಳು. ಎಸ್ ಸರ್, ಥ್ಯಾಂಕ್ ಯು ಸರ್.